ಮೂಲವಾಗಿ ಆರೋಗ್ಯ ಪಡ್ಕೊಳ್ಳೋದಕ್ಕೆ ವ್ಯಾಯಾಮ ವ್ಯಾಯಾಮ ಬಹಳ ಬಹಳ ಮುಖ್ಯ. ಅದು ಜಿಮ್ಗಾದರೂ ಹೋಗಿ, ಯೋಗನಾದರೂ ಕಲ್ತ್ಕೊಳ್ಳಿ, ಯೋಗನಾದರೂ ಮಾಡಿ, ಇಲ್ಲ ಸರಳ ವ್ಯಾಯಾಮನಾದರೂ ಮಾಡಿ, ಕಡೆ ಪಕ್ಷ ಏನೂ ಮಾಡಲಿಲ್ಲ ಅಂದರೆ ವಾಕಿಂಗ್ ಆದರೂ ಮಾಡಿ. ಒಬ್ಬ ಮನುಷ್ಯ ಬೆಳಿಗ್ಗೆ 60ರಿಂದ 90 ನಿಮಿಷ ವಾಕಿಂಗ್ ಮಿನಿಮಮ್ ಮಾಡಲೇಬೇಕು. ನಾನ್ ಸ್ಟಾಪ್ ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. 60 ಮಿನಿಟ್ಸ್, ಇಲ್ಲ ನನ್ನ ಕೈಯಲ್ಲಿ ನಾನ್ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದರೆ 30 ಮಿನಿಟ್ಸ್ ಒಂದು ಬ್ರೇಕ್ ತಗೊಳ್ಳಿ. ಇಲ್ಲ ಅದು ಜಾಸ್ತಿ ಆಗ್ತಾ ಇದೆ ಅಂದರೆ 20 ಮಿನಿಟ್ಸ್ಗಾದರೂ ಒಂದು ಬ್ರೇಕ್ ತಗೊಳ್ಳಿ. ಕೆಲವರು ವಯಸ್ಸಾದವರು ಎವ್ರಿ 15 ಮಿನಿಟ್ಸ್ಗೆ ಒಂದೊಂದು ಬ್ರೇಕ್ ತಗೊಂಡು ಸೊ 60 ಟು 90 ಮಿನಿಟ್ಸ್ ನಿಮ್ಮ ವಾಕಿಂಗನ್ನು ಮುಗಿಸಬಹುದು. ಅದು ಕೆಲವರಿಗೆ ಆಸ್ತಮಾ ಇರುತ್ತೆ, ಸೊ ಉಬ್ಬಸ ಬರ್ತದೆ, ಆದ್ದರಿಂದ ಅಂಥವ್ರು 10 ನಿಮಿಷಕ್ಕೂ ಕೂಡ ಬ್ರೇಕ್ ತಗೊಳ್ಬೋದು. ವಯಸ್ಸಾದವ್ರಿಗೆ ಅಥವಾ ಕಾಯಿಲೆ ಇರೋರಿಗೆ ಜನರಲ್ ಆಗಿ ಒಂದು ಜಿಮ್ಮು, ಯೋಗ, ಸರಳ ವ್ಯಾಯಾಮ, ಮತ್ತೊಂದು ನಮ್ಮ ನಡಿಗೆ ವಾಕಿಂಗ್, ಅಟ್ಲೀಸ್ಟ್ ಲಾಸ್ಟ್ ಕಟ್ಟ ಕಡೆಯದಾಗಿ ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾಗಿರೋದು ಇದು. ಇದನ್ನ ಕೆಲವ್ರು ಏನು ಮಾಡ್ತಾರೆ, ದಿನ ಮನೆಯಲ್ಲಿ ನಾನು ಕಸ ಗುಡಿಸೋದು, ಓಡಾಡೋದು, ಪಾತ್ರೆ ತೊಳೆಯೋದು ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ನಾನು 90 ಮಿನಿಟ್ಸ್ ಮಾಡಿದೆ. ಅದಲ್ಲ, ಇಂಡಿವಿಜುವಲ್ ಆಗಿ ಯಾವುದೋ ಒಂದು ಪಾರ್ಕಲ್ಲೋ, ಮೈದಾನದಲ್ಲೋ, ಅಥವಾ ಗಿಡ ಮರಗಳು ಹೇರಳವಾಗಿರೋ ಕಡೆನೋ, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಬೆಟ್ಟ ಗುಡ್ಡಗಳಿದ್ರೆ ಒಂದ್ಸಲ ಬೆಟ್ಟ ಅಂತ ಹೇಳಿದ್ರೆ ನಿಮ್ಮದು ಅದ್ಭುತವಾದಂತಹ ಶರೀರಕ್ಕೆ ಎಕ್ಸಸೈಸ್ ಆಗುತ್ತೆ. ಇಲ್ಲ ಇದು ಯಾವುದು ಮಾಡಲ್ಲ, ನನಗೆ ಈಜು ಬರುತ್ತೆ ಅಂದರೆ ನೀವು ದಿನನಿತ್ಯ 1 ಗಂಟೆ ಈಜು ಹೊಡೆಯೋದ್ರಿಂದನೂ ಕೂಡ ದೇಹದ ಎಲ್ಲ ಅವಯವಗಳಿಗೆ ಅದ್ಭುತವಾದಂತಹ ರಕ್ತ ಸಂಚಲನೆ, ಸರಬರಾಜು ಅದ್ಭುತವಾಗಿ ಆಗುತ್ತೆ. ಆರೋಗ್ಯ ಬಗ್ಗೆ ಚೆನ್ನಾಗಿರುತ್ತೆ. ಒಳ್ಳೆ ಎಕ್ಸಸೈಸ್ ಅದು ಸ್ವಿಮ್ಮಿಂಗ್. ಸೊ ಯಾವುದೋ ಒಂದು ಊರಲ್ಲಿ ನದಿ ಇಲ್ಲಿಂದ ಆ ಕಡೆಗೆ ಸುಮಾರು ಒಂದು 200-250 ಅಡಿಗಳಿದ್ದಾವೆ. ದಿನನಿತ್ಯ ಒಬ್ಬ ಇಲ್ಲಿಂದ ಆ ಕಡೆ ಹೋಗ್ತಾನೆ, ಆ ಕಡೆ ಅವ್ರದ್ದು ವ್ಯವಸಾಯ ಮಾಡ್ತಾನೆ, ಅಲ್ಲಿಂದ ಮತ್ತೆ ತಿರ್ಗಾ ವಾಪಸ್ ಬರ್ತಾನೆ. ದಿನನಿತ್ಯ ಪ್ರತಿನಿತ್ಯ ಆತನ್ನ ನೋಡಿದ್ರೆ ಈತನಿಗೆ ಎಷ್ಟಿರಬಹುದು ಏಜು ಅಂತಂದರೆ, ತೆಂಗಿನ ಮರ ಹತ್ತುತ್ತಾನೆ, ಅಡಕೆ ಮರ ಹತ್ತುತ್ತಾನೆ, ಏನೊಂದು 65 ಇರಬಹುದು ಅಂತ. ಆತನ ಏಜು 112 ವರ್ಷ. ರೀಸನ್ ಏನು ಅಂದರೆ ಬೇರೆ ಏನು ಎಕ್ಸಸೈಸ್ ಮಾಡಲ್ಲ. ಎಕ್ಸಸೈಸ್ ಅಂದರೆ ವ್ಯವಸಾಯ, ರೈತರು ಪಾಪ ಕಷ್ಟಪಡ್ತಾರೆ, ಸಿಕ್ಕಾಬಟ್ಟೆ ದೈಹಿಕವಾಗಿ ಶ್ರಮ ಪಡ್ತಾರೆ. ಆದ್ದರಿಂದ ಹಳ್ಳಿಲಿರೋರ್ಗೆ ನಾನು ಇದನ್ನು ಹೇಳ್ತಾ ಇಲ್ಲ, ಹಳ್ಳಿಲಿರೋರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಈಗ ಸ್ವಲ್ಪ ಸೋಮಾರಿಗಳಾಗಿದ್ದಾರೆ, ಆದರೂ ಕೂಡ ಹಳ್ಳಿಲಿ ವ್ಯವಸಾಯ ಮಾಡೋರು ಮಾಡಲೇಬೇಕು, ಅವರ ದೇಹ ದೃಢವಾಗಿರುತ್ತೆ. ಆದರೆ ಸಿಟಿಲಿರೋರ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ತಾ ಇದ್ದೀನಿ. ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಹಳ್ಳಿಲಿರೋರು ಕೂಡ ಮಾಡಬಹುದು, ಏನು ತೊಂದರೆ ಇಲ್ಲ. ಸೊ ಈತನಿಗೆ 112 ವರ್ಷ ಆದರೂ ನೋಡೋದಕ್ಕೆ 60-65 ವಯಸ್ಸು ಥರ ಕಾಣಿಸ್ತಾನೆ. ರೀಸನ್ ಏನು ಅಂದರೆ ಆತನ ಒಂದು ಆರೋಗ್ಯಕ್ಕೆ ಕಾರಣ, ಆತ ಸುಮಾರು ಹೆಚ್ಚು ಕಡಿಮೆ 60-70 ವರ್ಷಗಳಿಂದ ಆ ನದಿಲಿ ಈಜಾಡ್ತಾನೆ ಇದ್ದಾನೆ ಪ್ರತಿನಿತ್ಯ. ಎಲ್ಲೋ ಹೊರಗಡೆ ಹೋದಾಗ 1 ದಿವಸ 2 ದಿವಸ ಮಿಸ್ ಆಗ್ಬೋದು ವರ್ಷದಲ್ಲಿ, ಆದರೆ ಪ್ರತಿನಿತ್ಯ ಈಜಾಡೇ ಆಡ್ತಾನೆ. ಸೊ ನೀರು ಈಜಾಡೋದ್ರಿಂದ ಒಳ್ಳೆ ಅದ್ಭುತವಾದ ಆರೋಗ್ಯ ಸಿಗುತ್ತೆ. ಇದನ್ನ ನೀವು ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ಕಡೆ ಪಕ್ಷ ವಾಕಿಂಗ್ ಆದರೂ ಮಾಡಿದ್ರೆ ಅದ್ಭುತವಾಗಿ ನಿಮಗೆ ಸಿಗ್ತದೆ.